ವೀಕ್ಷಕರೇ, ಪ್ರತಿದಿನ ಪವರ್ ಫೋಕಸ್ನಲ್ಲಿ ನಾವು ಅವತ್ತಿನ ಡೆವಲಪ್ಮೆಂಟ್ ಬಗ್ಗೆ, ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ಬಗ್ಗೆ ಬೇಕಾದಷ್ಟು ವಿಚಾರಗಳ ಬಗ್ಗೆ ಮಾತಾಡ್ತಾ ಇರ್ತೀವಿ. ಕಳೆದ ಹಲವು ದಿನಗಳಿಂದ ಯುದ್ಧ ನಡೀತಾ ಇದೆ. ಯುದ್ಧದ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಯನ್ನು ಮಾಡಿದ್ದೀವಿ. ಇವತ್ತು ನಾವು ಯಾವುದ್ರ ಬಗ್ಗೆ ಚರ್ಚೆ ಮಾಡಬೇಕು ಅಂತಂದರೆ ಇದೇ ವಿಚಾರವಾಗಿ ಚರ್ಚೆ ಮಾಡಬೇಕು. ಯಾಕಂದರೆ ಯುದ್ಧ ಅನ್ನೋದು ಯಾವುದೇ ಒಂದು ರಾಷ್ಟ್ರದ ಪ್ರಗತಿಗೆ ಕಾರಣವಾಗುವಂಥ ಅಂಶ ಅಲ್ಲ. ವಾರ್ ಈಸ್ ನಾಟ್ ಅ ಸೊಲ್ಯೂಷನ್ ಫಾರ್ ಎವ್ರಿಥಿಂಗ್. ಯುದ್ಧ ಅನ್ನೋದು ಎಲ್ಲದಕ್ಕೂ ಸೊಲ್ಯೂಷನ್ ಕೂಡ ಅಲ್ಲ. ಅಟ್ ದ ಸೇಮ್ ಟೈಮ್ ಸರ್ ಪ್ಲೀಸ್ ಫೋನ್ ಇಡಿ ಸರ್. ಯುದ್ಧ ಅನ್ನೋದು ಎಲ್ಲದಕ್ಕೂ ಸೊಲ್ಯೂಷನ್ ಅಲ್ಲ. ಅಟ್ ದ ಸೇಮ್ ಟೈಮ್ ಯುದ್ಧದಿಂದ ಯಾವುದೇ ರಾಷ್ಟ್ರಗಳು ಅಥವಾ ಇಡೀ ಪ್ರಪಂಚದ ಒಂದಷ್ಟು ರಾಷ್ಟ್ರಗಳು ಒಂದಷ್ಟು ವರ್ಷ ಹಿಂದಕ್ಕೆ ಹೋದಂಗೆ, ಅದರ ಡೆವಲಪ್ಮೆಂಟು ಒಂಥರ ಹಿಂದಕ್ಕೆ ಹೋದಂಗೆ, ನಾವು ಎಷ್ಟೋ ವರ್ಷ ಹಿಂದಕ್ಕೆ ಹೋಗ್ಬಿಟ್ಟಿದ್ದೀವಿ ಅನ್ನೋ ಫೀಲಿಂಗ್ ಇವಾಗ. ಯಾಕೆಂದರೆ ನಾವು ಬೆಂಗಳೂರಲ್ಲಿದ್ದೀವಿ, ಬೆಂಗಳೂರಲ್ಲೇ ಗಮನಿಸ್ಬೋದು. ಅಲ್ಲೆಲ್ಲೋ ಇರಾನು, ಇಸ್ರೇಲು, ಅಮೆರಿಕದಲ್ಲಿ ಯುದ್ಧ ಆಗ್ತಿದ್ರೆ ಈ ಕೋವಿಡ್ ವಾತಾವರಣದಲ್ಲಿ ಒಂಥರ ಸ್ತಬ್ಧ ವಾತಾವರಣ ಇತ್ತಲ್ಲ, ನಾವು ಕರ್ನಾಟಕದಲ್ಲೂ ಅಂಥ ವಾತಾವರಣ ಒಂದಷ್ಟು ಜಾಗಗಳಲ್ಲಿ ನೋಡ್ತಾ ಇದ್ದೀವಿ. ಏನಪ್ಪ, ಏನೂ ನಡೀತಾ ಇಲ್ವಾ, ಏನೂ ಡೆವಲಪ್ಮೆಂಟ್ ಆಗ್ತಿಲ್ವಾ, ಒಂಥರ ಸ್ತಬ್ಧ ಆಗೋಗಿದೆಯಲ್ಲ, ಯಾಕೆ ಅಂತ ನಾವು ಅಂದ್ಕೊಳ್ತಾ ಇದ್ದೀವಿ. ಯಾಕೆ ಅಂತಂದರೆ ಯುದ್ಧ ನಡೆದ್ರೆ ಬರೀ ಆ ರಾಷ್ಟ್ರಗಳ ಆರ್ಥಿಕತೆಗೆ ಮಾತ್ರ ಅಲ್ಲ, ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳ ಆರ್ಥಿಕತೆಯ ಮೇಲೆ ಅದು ಬಹಳ ಕೆಟ್ಟ ಪರಿಣಾಮ ಬೀರುತ್ತೆ. ಎಷ್ಟೋ ಕೈಗಳು ಕೆಲಸವನ್ನು ಕಳ್ಕೊಳ್ತವೆ, ಎಷ್ಟೋ ಕುಟುಂಬಗಳು ಬೀದಿಗೆ ಬೀಳ್ತವೆ, ಎಷ್ಟೋ ಕುಟುಂಬಗಳು ಸಂಬಂಧಗಳನ್ನು ಕಳ್ಕೊಳ್ತವೆ. ಇದೆಲ್ಲವೂ ಈ ಯುದ್ಧದಿಂದ ಆಗುತ್ತೆ. ಅದನ್ನು ನಾವಿವತ್ತು ಫೇಸ್ ಮಾಡ್ತಾ ಇದ್ದೀವಿ. ನಾವು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ಅಲ್ಲೆಲ್ಲೋ ಅಮೆರಿಕದಲ್ಲಿ, ಇರಾನಲ್ಲಿ, ಇಸ್ರೇಲಲ್ಲಿ ವಾರ್ ನಡೀತಾ ಇದೆ ಅಂತ ನಾವಿಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ. ಯಾಕೆಂದರೆ LPG ಗ್ಯಾಸ್ನ ಅಭಾವದ ಬಿಸಿ ನಮ್ಮೆಲ್ರಿಗೂ ತಟ್ತಾ ಇದೆ. ಇರಾನ್ನಲ್ಲಿ ಯುದ್ಧ ನಡೀತಾ ಇದ್ರೆ ನಿಮ್ಮ ಮನೆಯ ಅಡುಗೆ ಮನೆಗಳಿಗೆ ಅದರ ಬಿಸಿ ತಟ್ತಾ ಇದೆ. ಇದನ್ನು ನಾವು ನೆನ್ಪಿಟ್ಕೊಳ್ಬೇಕಾಗತ್ತೆ. ಇದೆಲ್ಲದರ ಬಗ್ಗೆ ಇವತ್ತಿನ ಪವರ್ ಫೋಕಸ್ನಲ್ಲಿ ನಾನು ಚರ್ಚೆ ಮಾಡ್ತಾ ಹೋಗ್ತೀನಿ. ಚರ್ಚೆಯಲ್ಲಿ ಎಕ್ಸ್ಪರ್ಟೀಸ್ ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಲೆಟ್ಸ್ ಗೋ ಫಾರ್ ಬ್ರೇಕಿಂಗ್ ಅಪ್ಡೇಟ್ಸ್. 19ನೇ ದಿನದ ಯುದ್ಧ, ಗ್ಯಾಸ್ ಸಿಲಿಂಡರ್ ಅಭಾವಕ್ಕೆ ಭಾರತ ತಲ್ಲಣಿಸ್ತಾ ಇದೆ. ದಿನೇ ದಿನೇ ಹೋಟೆಲ್ಗಳು ಬಂದ್ ಆಗ್ತಾ ಇರೋ ಸಂಖ್ಯೆ ಜಾಸ್ತಿ ಆಗ್ತಿದೆ. ಸೌದೆ ಒಲೆಗೆ ಬಹುತೇಕ ಹೋಟೆಲ್ಗಳು ಮೊರೆ ಹೋಗಿದ್ದಾವೆ. ಯಾಕೆಂದ್ರೆ ಬಿಸ್ನೆಸ್ನ ಸ್ಟಾಪ್ ಮಾಡೋಕ್ಕಾಗಲ್ಲ. ಗ್ಯಾಸ್ ಸಿಲಿಂಡರ್ ಮಾತ್ರವೇ ನಂಬಿಕೊಂಡಿದ್ದಂಥ ಹೋಟೆಲ್ಗಳು ಈಗ ಆಲ್ರೆಡಿ ಬೀಗ ಹಾಕೊಂಡಿದ್ದಾವೆ. ಹೋಟೆಲ್ ಉದ್ಯಮ, ಹೋಟೆಲ್ ಕೆಲಸವನ್ನೇ ನಂಬಿದಂಥ ಕೈಗಳು ಈಗ ಖಾಲಿ ಕೂತಿದ್ದಾವೆ. ಹಬ್ಬದ ಹೊತ್ತಲ್ಲಿ ಸಿಲಿಂಡರ್ಗೆ ಕಾದು ನಿಂತು ಹಲವೆಡೆ ಜನ ಹೈರಾಣಾಗಿ ಹೋಗಿದ್ದಾರೆ. ವಾಣಿಜ್ಯ ಸಿಲಿಂಡರ್ ಪೂರೈಕೆ ಕೊರತೆ, ಗೃಹ ಬಳಕೆ ಸಿಲಿಂಡರ್ಗೂ ಕೂಡ ಈಗ ಆತಂಕ ಜಾಸ್ತಿ ಆಗ್ತಾ ಇದೆ. ಗೃಹ ಬಳಕೆ ಸಿಲಿಂಡರ್ ಕೆಲವೆಡೆ ಸಮರ್ಪಕವಾಗಿ ಸಿಗದೆ ಜನರಲ್ಲಿ ಭೀತಿ ಇದೆ. ಬುಕ್ ಮಾಡಿ 20ರಿಂದ 25 ದಿನಗಳಾದರೂ ಕೂಡ ಸಿಲಿಂಡರ್ ಸರಿಯಾಗಿ ರೀಚ್ ಔಟ್ ಆಗ್ತಾ ಇಲ್ಲ. ಅಫ್ಕೋರ್ಸ್ ಏಜೆನ್ಸಿ ಅವ್ರು ಹೇಳ್ತಿದ್ದಾರೆ, ಪ್ಯಾನಿಕ್ ಆಗಬೇಡಿ, ನಿಮ್ಮ ಸಿಲಿಂಡ್ರು ನಿಮ್ಮ ಹತ್ರಕ್ಕೆ ಬಂದೇ ಬರುತ್ತೆ ಅಂತ. ಇಟ್ ಇಸ್ ಅ ಹ್ಯೂಮನ್ ನೇಚರ್. ಜನ ಸಹಜವಾಗಿ ಪ್ಯಾನಿಕ್ ಆಗೇ ಆಗ್ತಾರೆ. ಯಾಕೆಂದರೆ ಮಕ್ಕಳಿರ್ತಾರೆ, ವಯಸ್ಸಾದವ್ರು ಇರ್ತಾರೆ, ಅನಾರೋಗ್ಯ ಪೀಡಿತರಿರ್ತಾರೆ ಮನೆಯಲ್ಲಿ. ಹಾಸ್ಪಿಟಲ್ಗಳಿಗೆ ಸಿಲಿಂಡ್ರು ಬೇಕು, ಅನಾಥಾಶ್ರಮಗಳಿಗೆ ಸಿಲಿಂಡ್ರು ಬೇಕು, ವೃದ್ಧಾಶ್ರಮಗಳಿಗೆ ಸಿಲಿಂಡ್ರು ಬೇಕು, ಅಂಗನವಾಡಿ ಕೇಂದ್ರಗಳಿಗೆ ಸಿಲಿಂಡ್ರು ಬೇಕು, ಶಾಲೆಗಳಿಗೆ ಸಿಲಿಂಡ್ರು ಬೇಕು, ಮನೆಗೆ ಸಿಲಿಂಡ್ರು ಬೇಕು. ಪ್ರತಿಯೊಂದಕ್ಕೂ ನಾವು ಸಿಲಿಂಡರ್ ಮೇಲೆ ಅವಲಂಬಿತರಾಗಿದ್ದೇವೆ. ಸಿಲಿಂಡರ್ ಮಾತ್ರವಲ್ಲ, ಯುದ್ಧ ಮುಂದುವರೆದ್ರೆ ತೈಲಕ್ಕೂ ಕೂಡ ಅಭಾವದ ಆತಂಕ ಇದೆ. ಇನ್ನು ಕೆಲವೇ ದಿನಗಳಲ್ಲಿ ದೇಶಾದ್ಯಂತ ತೈಲ ಕೊರತೆ ಹೆಚ್ಚಾಗಲಿದೆಯಾ ಅನ್ನೋ ಪ್ರಶ್ನೆ ಇದೆ. ದೇಶಾದ್ಯಂತ ನಿತ್ಯ 50 ಲಕ್ಷ ಬ್ಯಾರೆಲ್ ತೈಲ ಬಳಕೆ ಆಗ್ತಾ ಇದೆ ಅನ್ನೋ ಮಾಹಿತಿ ಇದೆ. ಭಾರತದಲ್ಲಿ ಹೇಳ್ತಾ ಇದ್ದೀನಿ, ಒಂದು ಹಡಗಿನಲ್ಲಿ ಸರಾಸರಿ 5ರಿಂದ 8 ಲಕ್ಷ ಬ್ಯಾರೆಲ್ ಅನ್ನ ನಾವು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ. ನಿತ್ಯ 8ರಿಂದ 10 ಟ್ಯಾಂಕರ್ ಆಗಮಿಸಿದ್ರೆ ಮಾತ್ರ ತೈಲ ಸಾಮರ್ಥ್ಯ ಸೇಫ್ ಅಂತ ಅಂದ್ಕೊಳ್ಬಹುದು. ಯುದ್ಧ ಆರಂಭದ ಬಳಿಕ 4ರಿಂದ 5 ಹಡಗುಗಳು ಮಾತ್ರ ಆಗಮಿಸಿದಾವೆ. 70 ದಿನಗಳಿಗೆ ಆಗುವಷ್ಟು ತೈಲ ಸ್ಟಾಕ್ ಇದೆ ಅಂತ ಕೇಂದ್ರ ಸರ್ಕಾರ ಹೇಳಿತ್ತು. 20 ದಿನ ಅದರಲ್ಲಿ ಕಳೆದೇ ಹೋಯಿತು, ಆದರೆ ಯುದ್ಧ ಇನ್ನೂ ನಿಂತಿಲ್ಲ. ಇಷ್ಟರಲ್ಲೇ ಇರಾನ್ನ ಕಥೆ ಮುಗಿಸ್ಬಿಡ್ತೀವಿ ಅಂತ ಅಂತಿದ್ದಂಥ ಟ್ರಂಪ್ ಕೂಡ ಇವತ್ತು ಇರಾನ್ ಜೊತೆ ಎಲ್ಲೋ ಕದನ ವಿರಾಮಕ್ಕೆ ಮಾತುಕತೆ ನಡೆಸ್ತಾ ಇದ್ದಾರೇನೋ ಅನ್ನೋ ಮಾತುಗಳು ಹೊರಗಡೆ ಕೇಳಿ ಬರ್ತಾ ಇದೆ. ಅಟ್ ದ ಸೇಮ್ ಟೈಮ್ ಅವರು ಹೇಳ್ತಾ ಇದ್ರು, ಇರಾನ್ ಇಷ್ಟೆಲ್ಲ ಮುಂದುವರಿಯುತ್ತೆ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ, UAE ರಾಷ್ಟ್ರಗಳ ಮೇಲೆ ಇರಾನ್ ದಾಳಿ ಮಾಡುತ್ತೆ ಅಂತ ನಾವು ಎಕ್ಸ್ಪೆಕ್ಟೂ ಮಾಡಿರಲಿಲ್ಲ ಅಂತ ಟ್ರಂಪ್ ಹೇಳ್ತಾ ಇದ್ರು. ಅದಕ್ಕೆ ಹೇಳೋದು, ಯಾವಾಗಲೂ ಮುಖ ನೋಡಿ ಮೊಳ ಹಾಕಬಾರ್ದು ಅಂತ ಹೇಳ್ತಾರಲ್ಲ, ಇರಾನನ್ನು ಬಹಳ ಈಸಿಯಾಗಿ ತೊಗೊಂಡ್ಬಿಡ್ತು ಅಮೆರಿಕ ಅಂತ ಅನಿಸುತ್ತೆ. ಗ್ಯಾಸ್ ಮತ್ತು ತೈಲ ಅಭಾವದಿಂದ ಔದ್ಯೋಗಿಕ ಕ್ಷೇತ್ರಕ್ಕೆ ಹೊಡೆತ ಬೀಳುತ್ತೆ. ಹೋಟೆಲ್ ಮಾತ್ರವಲ್ಲ, ಹಲವು ಕೈಗಾರಿಕೆಗಳ ಮೇಲೂ ಕೂಡ ಇದರ ಎಫೆಕ್ಟ್ ಇದೆ. ಭಾರತದಿಂದ ಅಕ್ಕಿ ಸೇರಿ ಕೃಷಿ ಉತ್ಪನ್ನಗಳ ರಫ್ತು ಸಂಪೂರ್ಣ ಸ್ಥಗಿತ ಆಗೋಗಿದೆ. ಬಹುತೇಕ ಅರಬ್ ದೇಶಗಳಿಗೆ ಕೃಷಿ ಉತ್ಪನ್ನಗಳು ರಫ್ತಾಗ್ತಾ ಇತ್ತು. ಅದರಲ್ಲಿ ಬಹಳ ಮುಖ್ಯವಾಗಿ ರೈಸ್, ಬಾಸುಮತಿ ರೈಸ್ ಇರ್ಬೋದು ಅಥವಾ ರೈಸ್ ಇರ್ಬೋದು, ಅದು ಎಕ್ಸ್ಪೋರ್ಟ್ ಆಗ್ತಾ ಇತ್ತು.
ಕೋಟಿ ಕೋಟಿ ಕೋಳಿ ಮೊಟ್ಟೆಗಳು ರಫ್ತಾಗ್ತಾ ಇತ್ತು ಭಾರತದಿಂದ, ಅದು ಕೂಡ ರದ್ದಾಗಿದೆ. ನಿರಂತರ ಯುದ್ಧದಿಂದ ಪ್ರವಾಸೋದ್ಯಮ ಕ್ಷೇತ್ರಕ್ಕೂ ಬಿಗ್ ಲಾಸ್. ಆಸ್ಪತ್ರೆಗಳು ಮತ್ತು ಮೆಡಿಸಿನ್ ಕ್ಷೇತ್ರದ ಮೇಲೂ ದುಷ್ಪರಿಣಾಮ. ಅರಬ್ ದೇಶಗಳಿಗೂ ಕೂಡ ಸಮರ ಹರಡಿರೋದ್ರಿಂದ ಭಾರತಕ್ಕೆ ಬಹಳ ದೊಡ್ಡ ಲಾಸ್. ಗಲ್ಫ್ ದೇಶಗಳಲ್ಲಿ ಬದುಕನ್ನ ಕಟ್ಕೊಂಡಿರುವಂತಹ ಲಕ್ಷಾಂತರ ಭಾರತೀಯರು ಕೂಡ ಇವತ್ತು ಅತಂತ್ರರಾಗಿದ್ದಾರೆ. ಯುದ್ಧ ಮುಂದುವರೆದಲ್ಲಿ ಜೀವನ ಕೊರೋನಾಗಿಂತ ಮತ್ತಷ್ಟು ಕಠೋರ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಆಗ ನಾವು ಹೊರಗಡೆ ಎಲ್ಲೂ ಓಡಾಡಂಗಿರಲಿಲ್ಲ, ಇವಾಗ ಹೊರಗಡೆ ಓಡಾಡ್ಬೋದು, ಆದರೆ ಕೈಯಲ್ಲಿ ಕಾಸಿರಲ್ಲ. ಯಾಕೆಂದರೆ ಕೆಲಸ ಕಳ್ಕೊಂಡು ಬಹಳಷ್ಟು ಜನ ಇದ್ದಾರೆ. ಎಷ್ಟು ಸಾವಿರ ಹೋಟೆಲ್ಗಳಿರ್ಬೋದು ಕರ್ನಾಟಕದಲ್ಲಿ ಲೆಕ್ಕ ಹಾಕೊಳ್ಳಿ. ಬೆಂಗಳೂರಲ್ಲೇ ಎಷ್ಟು ಸಾವಿರ ಹೋಟೆಲ್ಗಳಿದೆ ಲೆಕ್ಕ ಹಾಕೊಳ್ಳಿ. ಹೋಟೆಲ್ ಅಂದರೆ ನಾನೇನು ಬರೀ 5 ಸ್ಟಾರ್ ಹೋಟೆಲ್ ಅಂತ ಹೇಳ್ತಿಲ್ಲ. ಒಂದು ಮಿಡಲ್ ಕ್ಲಾಸ್ ಜನ ಹೋಗಿ ಒಂದು ವೀಕೆಂಡಲ್ಲಿ ಊಟ ಮಾಡೋಕ್ಕೋ ಇಲ್ಲ ಪ್ರತಿನಿತ್ಯ ಬ್ರೇಕ್ಫಾಸ್ಟ್ ಮಾಡೋಕ್ಕೋ ಎಷ್ಟೋ ಜನ ವಾಕಿಂಗ್ ಹೋದವರು ಹೋಗ್ತಾರೆ. ಮತ್ತು ರಸ್ತೆ ಬದಿಗಳಲ್ಲಿ ಎಷ್ಟೊಂದು ಜನ ಈ ಫುಡ್ ಟ್ರಕ್ಗಳನ್ನು ಇಟ್ಕೊಂಡು ಬಿಸ್ನೆಸ್ ಮಾಡ್ತಿದ್ದಾರೆ, ಅದನ್ನು ನೆನಪಿಸ್ಕೊಳ್ಳಿ. ಕೆಲವು ಹೋಟೆಲ್ಗಳು ಸೌದೆ ಒಲೆ ಮೊರೆ ಹೋಗಿದ್ದಾವೆ, ಆದರೆ ಸೌದೆ ಒಲೆ ಎಷ್ಟು ದಿನ ಅಂತ ಮುಂದುವರಿಸ್ಬೋದು, ಎಷ್ಟು ಐಟಮ್ಗಳನ್ನು ಅಂತ ಸೌದೆ ಒಲೆನಲ್ಲೇ ಮಾಡ್ಕೊಂಡಿರೋಕ್ಕಾಗತ್ತೆ. ಸೊ ಈ ಎಲ್ಲ ಸಮಸ್ಯೆಗಳಿದೆ. ಹಾಗಾಗಿ ಇದೆಲ್ಲದರ ಬಗ್ಗೆ ಸಂಪೂರ್ಣವಾಗಿ ಚರ್ಚೆ ಮಾಡಬೇಕು. ಚರ್ಚೆಯಲ್ಲಿ ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರು, ಹಿತೈಷಿಗಳು, ಮಾರ್ಗದರ್ಶಿಗಳು ಆದಂತಹ ಬಿ ವಿ ಶಿವಶಂಕರ್ ಸರ್ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಿಮಗೆ. ಜೊತೆಗೆ LPG ಅಸೋಸಿಯೇಷನ್ನ ಕಾರ್ಯದರ್ಶಿ ನರಸಿಂಹರಾವ್ ಇದ್ದಾರೆ. ನರಸಿಂಹ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಪೆಟ್ರೋಲ್ ಬಂಕ್ ಮಾಲೀಕರು ಪ್ರಸಾದ್ ಗೌಡ್ರು ಇದ್ದಾರೆ. ಗೌಡ್ರ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ರಸಪಾಕ ಹೋಟೆಲ್ನ ಮಾಲೀಕರು ರೂಪಾ ಅವರಿದ್ದಾರೆ. ರೂಪಾ ಅವರೇ ನಮಸ್ತೆ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮೊದಲಿಗೆ ಪತ್ರಕರ್ತರ ಒಂದು ಒಪಿನಿಯನ್ ಅನ್ನು ತಗೊಂಡ್ಬಿಡ್ತೀವಿ. ಶಿವಶಂಕರ್ ಸರ್, ನಾವು ಬಹಳಷ್ಟು ಡಿಬೇಟ್ಗಳನ್ನು ಮಾಡಿದ್ದೀವಿ ಈ ವಿಚಾರವಾಗಿ. ಬಟ್ ಬರ್ತಾ ಬರ್ತಾ ಸಿಚುಯೇಷನ್ ನನಗೊಂದು ಅನುಮಾನ ಇದೆ ಸರ್. ಅಂದರೆ ನಿಜವಾಗ್ಲೂ ಇಷ್ಟರ ಮಟ್ಟದ ಅಭಾವ ಇದೆಯೋ ಅಥವಾ ಬೇಕು ಅಂತಲೇ ಇಂಥ ಅಭಾವವನ್ನು ಸೃಷ್ಟಿ ಮಾಡಲಾಗ್ತಾ ಇದೆಯೋ ಅನ್ನೋ ಪ್ರಶ್ನೆ ಇದೆ. ಯಾಕಂದರೆ ಮೊನ್ನೆ ಅಷ್ಟೇ ಐ ಥಿಂಕ್ ನಾರ್ತ್ ಕರ್ನಾಟಕದಲ್ಲಿ ಯಾವುದೋ ಒಂದು ಊರಲ್ಲಿ ಸರ್ ಹೋಟೆಲಲ್ಲಿ ಡೊಮೆಸ್ಟಿಕ್ ಸಿಲಿಂಡ್ರನ್ನ ಇಟ್ಕೊಂಡು ಅಡುಗೆ ಮಾಡ್ತಾಯಿದ್ರು. ಒಂದು 10-15 ಸಿಲಿಂಡ್ರನ್ನ ಸೀಸ್ ಮಾಡಿದ್ದಾರೆ. ಎಲ್ಲೋ ಒಂದು ಕಡೆ ಎಸ್ಮಾ ಜಾರಿ ಮಾಡಿದರು ಕೇಂದ್ರ ಸರ್ಕಾರ. ಅದರ ಅರಿವಿಲ್ಲದೆ ಅಥವಾ ಅದರ ಭಯ ಇಲ್ಲದೆ ಕಾಳಸಂತೆಯಲ್ಲಿ LPG ಸಿಲಿಂಡರ್ಗಳನ್ನು ಮಾರಾಟ ಮಾಡ್ತಿದ್ದಾರಾ ಅನ್ನೋ ಅನುಮಾನ ಕೂಡ ನನಗಿದೆ ಸರ್. ಏನು ಹೇಳ್ತೀರಿ? ಎವರಿ ಬಡಿ ಲವ್ಸ್ ಗುಡ್ ಡ್ರೌಟ್ ಅಂತ ಹೇಳ್ತಾರೆ. ಈಗ ಎಲ್ಲಿ ಸಂಕಷ್ಟ ಎಲ್ಲಿರುತ್ತೋ, ಈಗ ಉರಿಯೋ ಮನೆಯಲ್ಲಿ ಗಳ ಇರಿಯೋದು ಅಂತ ಹೇಳ್ತಾರಲ್ಲ, ಏನಾದರೂ ಬೆಂಕಿ ಬಿದ್ದರೆ ಅದು ಹೇಗೆ ಬಿಸಿ ಕಾಯಿಸ್ಕೊಳ್ಳೋದು ಹೇಗೆ ಅನ್ನೋಂಥ ಜನ ಇದ್ದೇ ಇರ್ತಾರೆ. ಯುದ್ಧ ಅನ್ನೋದು ಯಾವತ್ತಿಗೂ ಯಾರಿಗೂ ಬಿಡದೇ ಇರುವಂಥದ್ದು, ಅದೊಂದು ಅನಿಷ್ಟ. ಯುದ್ಧದ ಉನ್ಮಾದ ಇರುವಂಥವರು ಅಂದರೆ ಆಡಳಿತದಲ್ಲಿರೋ ಆಗಿನ ಕಾಲದಲ್ಲಿ ರಾಜಾಡಳಿತ ಕಾಲದಲ್ಲಿ ರಾಜರುಗಳು ಅದಂದರೆ ಎಕ್ಸ್ಪ್ಯಾನ್ಸಿವ್ ಆಗಿ ಅಂದರೆ ತಮ್ಮ ರಾಜ್ಯವನ್ನು ವಿಸ್ತರಿಸ್ಕೊಳ್ಳೋಕ್ಕೋಸ್ಕರ ಆಕ್ರಮಣ ಮಾಡ್ತಾಯಿದ್ರು, ಆಕ್ರಮಣಕಾರಿ ಧೋರಣೆಯನ್ನು ಇಟ್ಕೊಂಡಿದ್ರು. ಈಗಲೂ ಕೂಡ ಈಗ ಟ್ರಂಪ್ ಅಂತವರು ತಮ್ಮ ಯುದ್ಧೋನ್ಮಾದದ ತೃಪ್ತಿಪಡಿಸ್ಕೊಳ್ಳೋಕ್ಕೋಸ್ಕರ ಯುದ್ಧಗಳನ್ನು ಮಾಡ್ತಾರೆ. ಅದು ಯುದ್ಧ ಯಾವತ್ತೂ ಒಳ್ಳೆಯದಲ್ಲ. ಉದಾಹರಣೆಗೆ ಈಗ ನಾವು ಅದು ಯಾವ್ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದನ್ನು ನೀವು ಹೇಳ್ತಾ ಬರ್ತಾ ಇದ್ದೀರ. ಅದು 1-2 ಥರದ್ದಲ್ಲ, ಸಾಮಾನ್ಯ ಜನಜೀವನದ ಮೇಲೆ ಬೀರುವಂಥ ಪರಿಣಾಮ ಅಷ್ಟಿಷ್ಟಲ್ಲ. ಯಾಕೆ ಅಂತಂದರೆ ನೋಡಿ, ಜನ ಅವ್ರ ತಾಪತ್ರೆ ಅವ್ರದ್ದು ಇರುತ್ತೆ. ಬೆಳಗ್ಗೆ ಎದ್ದು ಅವ್ರ ಹೊಟ್ಟೆಪಾಡಿಗೆ ದುಡಿಯುವಂಥದ್ದು ಇರುತ್ತೆ. ಅದಕ್ಕೆ ಇದು ದೇಶದ ಎಕಾನಮಿ, ಆರ್ಥಿಕತೆ ಅದು ಸದೃಢವಾಗಿದ್ದರೆ ಮಾತ್ರನೇ ಜನಜೀವನ ಚೆನ್ನಾಗಿರೋದಕ್ಕೆ ಸಾಧ್ಯ. ಆ ಆರ್ಥಿಕತೆ ಯಾವಾಗ ಸದೃಢವಾಗಿರುತ್ತೆ ಅಂದರೆ ಶಾಂತಿ ನೆಲೆಸಿದ್ದಾಗ. ಬರೀ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಈಗೆಲ್ಲ ಏನಂತಂದರೆ ಗ್ಲೋಬಲ್ ಇದು ಅಂದರೆ ಒಂದು ದೇಶ ತಾನು ತನ್ನಷ್ಟಕ್ಕೆ ತಾನು ಇರೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದು ಇಡೀ ಒಂಥರ ಇದಂದರೆ ಗ್ಲೋಬಲ್ ಎರ ಆಗಿರೋದ್ರಿಂದ ಇದು ಒಂದು ರೀತಿ ವಸುದೈವಕ ಕುಟುಂಬಕಂ ಅಂತ ಹೇಳ್ತಾಯಿದ್ರು ಹಳೆ ಕಾಲದಲ್ಲಿ. ಈಗ ಗ್ಲೋಬಲ್ ವಿಲೇಜ್ ಆಗಿದೆ. ಈಗ ಒಂದೇನಂತಂದ್ರೆ ಇದು ಎಲ್ಲೋ ಒಂದು ಕಡೆ ಅಮೇರಿಕಾದಲ್ಲಿ ಮಳೆ ಆದರೆ ಇಲ್ಲಿ ನೆಗಡಿ ಆಗುವಂಥ ಒಂದು ಪರಿಸ್ಥಿತಿ. ಸೊ ಹಾಗಾಗಿ ಇದು ಇರಾನ್ ಮತ್ತು ಅಮೇರಿಕಾದ ನಡುವಿನ ಒಂದು ಕ್ರೈಸಿಸ್ ಆದರೂ ಕೂಡ ಅದರ ಪರಿಣಾಮ ನಮ್ಮ ಮೇಲೆ ಬೀರುತ್ತೆ. ಉದಾಹರಣೆಗೆ ನೇರವಾಗಿ ಹೇಳೋದಾದರೆ ಇನ್ನು ಗ್ಯಾಸ್ ಅಂತ ಹೇಳ್ತಾ ಇದ್ದರು. ಈಗ ಈ ಆಯಿಲ್ ಡಿಪೆಂಡೆನ್ಸ್ ನಾವು ಇವಾಗ ಏನಂತಂದರೆ ಇದು ನಾವು ತೈಲ ಅದು ಇಂಧನ ಅದು ನಮಗೆ ಬೇಕೇ ಬೇಕಾಗುತ್ತೆ. ಅದಕ್ಕೆ ಇಂಧನಕ್ಕೆ ನಾವೇನು ಮಾಡ್ತೀವಿ, ರಷ್ಯಾ ಮೇಲೆ ಡಿಪೆಂಡ್ ಆಗಿದ್ದೀವಿ, ಇರಾನ್ ಮೇಲೆ ಡಿಪೆಂಡ್ ಆಗಿದ್ದೀವಿ. ಅದರಲ್ಲಿ LPG ಇದು ಕಚ್ಚಾ ತೈಲ ಇವೆಲ್ಲವೂ ಕೂಡ ಅವರಿಂದ ನಾವು
ಆಮದು ನಾವು ಮಾಡ್ಕೊಳ್ತಾ ಇದ್ದೀವಿ. ಈಗ ಅಲ್ಲಿ ತೊಂದರೆ ಆದರೆ ಇವತ್ತೇನಾಯಿತು, ಅಲ್ಲಿನ ಪೂರೈಕೆ ಈಗ ಇದು ಅರ್ಮೋಸ್ ಏನು ಸಂಧಿ ಅಂತ ಏನು ಹೇಳ್ತೀವಿ, ಅದ್ರ ಮೂಲಕ ನಮಗೆ LPG ಬರಬೇಕಾಗಿತ್ತು. ಸದ್ಯ ಏನಂದರೆ ಇರಾನ್ ನಮ್ಮ ಮಿತ್ರ ದೇಶ ಆಗಿರೋದ್ರಿಂದ ನಮ್ಮ ಶಿಪ್ಗಳನ್ನು ಮಾತ್ರ ಬಿಟ್ಟಿದ್ದಾರೆ. ಇವಾಗ ಸ್ವಲ್ಪ LPG ಇದೆ. ಸೊ ಹಾಗಾಗಿ ಏನಾಗುತ್ತೆ ಅಂತಂದರೆ ಇಲ್ಲಿ ಆ ದೇಶಗಳ ಒಂದು ಇದು ಕ್ರೈಸಿಸ್ ಮಧ್ಯದಲ್ಲಿ ನಮ್ಮ ತೈಲ ಪೂರೈಕೆ ಕಮ್ಮಿಯಾಗಿ ನಮ್ಮ ತೈಲ ಅಂದರೆ ಇವಾಗ ಪೆಟ್ರೋಲು, ಡೀಸೆಲ್ಲು, ಆಮೇಲೆ ಇದನ್ನು LPG, CNG, ಆಮೇಲೆ CNG ಮತ್ತು ಇದು ಏನಂದರೆ PNG, ಪೈಪ್ಡ್ ನ್ಯಾಚುರಲ್ ಗ್ಯಾಸ್, ಇವೆಲ್ಲವೂ ಕೂಡ ನಮಗೆ ಬೇಕಾಗಿರೋದ್ರಿಂದ ಅಲ್ಲಿಂದ ಬಂದ್ರೇ ನಡೆಯುತ್ತೆ ಅಂತ. ಮೊದಲನೇದಾಗಿ ನಾವು ಆಮದು ಯಾಕಂದರೆ ಅದು ಆ ತೈಲ ಆಮದು ಮೇಲೆ ನಾವು ಹೆಚ್ಚು ಡಿಪೆಂಡ್ ಆಗಿಬಿಟ್ಟಿದ್ದೀವಿ. ಒಂದು, ನಮಗೆ ತೈಲದ ಪೂರೈಕೆಯ ಅಭಾವ. ಎರಡನೇದು, ಅದು ಬಂದರೂ ಕೂಡ ಅದರ ಬೆಲೆ ಹೆಚ್ಚಾಗಿ ಆಮದು ಅಂದರೆ ಇಂಪೋರ್ಟ್ ಬಿಲ್ ಹೆಚ್ಚಾಗ್ತಾ ಇದೆ. ನಮ್ಮ ಇಂಪೋರ್ಟ್ ಬಿಲ್ ಹೆಚ್ಚಾಗಿ ಎಕ್ಸ್ಪೋರ್ಟು ಪ್ರಾಫಿಟ್ ಕಮ್ಮಿ ಆಗೋದ್ರಿಂದ ಟ್ರೇಡ್ ಡೆಫಿಸಿಟ್ ಅಂತ ಹೇಳ್ತೀವಿ ನಾವು. ಆ ಟ್ರೇಡ್ ಡೆಫಿಸಿಟ್ ಹೆಚ್ಚಾಗಿರೋದ್ರಿಂದ ನಮ್ಮ ರುಪಿ ವ್ಯಾಲ್ಯೂ ಎಗೇನ್ಸ್ಟ್ ಡಾಲರ್ ಕುಸಿತ ಬರ್ತಾ ಇದೆ. ಸೊ ಅದರಿಂದ ಏನಾಗುತ್ತೆ, ಈಗ ಒಂದು ನಮ್ಮ ಇದು ರುಪಿ ವ್ಯಾಲ್ಯೂ ಕಮ್ಮಿ ಆದಷ್ಟು ನಮ್ಮ ಇಂಪೋರ್ಟ್ ಬಿಲ್ ಹೆಚ್ಚಾಗ್ತಾ ಹೋಗುತ್ತೆ. ಈಗ ಇವಾಗ ಫಾರ್ ಎಕ್ಸಾಂಪಲ್ ಕಳೆದ ತಿಂಗಳು ಬರೀ 91 ರೂಪಾಯಿ ಇತ್ತು ಡಾಲರ್ಗೆ, ಈಗ 93ವರೆಗೂ ಹೋಗುವಂಥ ಸಾಧ್ಯತೆ ಇದೆ ಅಂತ. ಈಗ $1 ನಾವು ಇದು ತೈಲವನ್ನು ತೊಗೊಂಡ್ರೆ 93 ರೂಪಾಯಿ ಕೊಡಬೇಕು. ಅಂದರೆ ಇಲ್ಲಿಗೆ ಏನಾಯಿತು, ನಮ್ಮ ಖರ್ಚು ಹೆಚ್ಚಾಯಿತು. ಆಮೇಲೆ ಅದರ ಬೆಲೆ ಹೆಚ್ಚಾಗುತ್ತೆ ಇವಾಗ ಯಾವುದ್ರದ್ದು, ತೈಲದ್ದು. ಆಮೇಲೆ ತೈಲದ ಒಂದು ಬೆಲೆ ಹೆಚ್ಚಾದರೆ ಎಲ್ಲ ಪದಾರ್ಥಗಳ ಬೆಲೆ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಈಗ ಹೋಟೆಲ್ ಇಂಡಸ್ಟ್ರಿ ಅವರು ಇವರೆಲ್ಲ ತೊಂದರೆ ಅನುಭವಿಸ್ತಾರೆ. ಇದು ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಅಂತ. ಒಂದ್ರ ಮೇಲೆ ಇಂಪ್ಯಾಕ್ಟ್ ಆಗ್ತಾ ದುಬಾರಿ ಬೆಲೆಗಳು ಎಷ್ಟು ಹೆಚ್ಚಾಗುತ್ತೆ ಅಂತಂದರೆ ಅದು ಏನಂತಂದರೆ ಇಟ್ ಲೀಡ್ಸ್ ಟು ಇನ್ಫ್ಲೇಷನ್. ಅದರಿಂದ ಏನಾಗುತ್ತೆ, ಈಗ ನಾವು ಇದು ಒಂದು ರೀತಿ ಆರ್ಥಿಕ ಸಂಕಷ್ಟ ಹೆಚ್ಚಾಗುತ್ತೆ. ಅದರ ಜೊತೆಗೆ ಇದು ಒಂದು ಕಡೆ ಅನ್ನೋ ಥರ ಆದರೆ, ಇದೇ ಒಂದು ಸಂದರ್ಭವನ್ನು ಉಪಯೋಗಿಸ್ಕೊಂಡು ಈ ಒಂದು ಕ್ರೈಸಿಸನ್ನು ಉಪಯೋಗಿಸ್ಕೊಂಡು ಅದರ ಲಾಭ ಮಾಡುವಂಥ ಒಂದು ಎಲಿಮೆಂಟ್ಸ್ ಇದ್ದೇ ಇರ್ತವೆ. ಉದಾಹರಣೆಗೆ ಇಲ್ಲಿ ಕಪ್ಪು ಕಾಳಸಂತೆ ನೀವು ಹೇಳಿದ್ರಿ, LPG ಹೋರ್ಡ್ ಮಾಡೋದು, ಆಹಾರವನ್ನು ಹೋರ್ಡ್ ಮಾಡೋದು, ಇದೆಲ್ಲ ಮಾಡುವಂಥದ್ದು. ಈ ಸಂಕಷ್ಟಗಳು ಯುದ್ಧ ಕಾಲದಲ್ಲಿ ಹೆಚ್ಚಾಗಿ ಆಗುತ್ತೆ. ಇದಕ್ಕೇನು ಪರಿಹಾರ ಅಂತ ಹೇಳೋದಾದರೆ, ಇದರಲ್ಲಿ ಏನಂತಂದರೆ, ಈಗ ನೋಡಿ ನಾನು ಹೇಳೋದೇನೆಂದರೆ, ಈಗ ಈ ಟೆಕ್ನಾಲಜಿ, ಈ ತಂತ್ರಜ್ಞಾನ ಎಷ್ಟು ಬೆಳೀತಾ ಇದೆ ಅಂದರೆ, ಈ ಟೆಕ್ನಾಲಜಿ ಆಧಾರದ ಮೇಲೆ ಒಂದು ಪ್ರಿನ್ಸಿಪಲ್ ಇತ್ತು ನಮಗೆ, ಏನಂತಂದರೆ ಕ್ಲೀನ್ ಎನರ್ಜಿ, ಅಂದರೆ ರಿನ್ಯೂವಬಲ್ ಎನರ್ಜಿ ಥ್ರೂ ರಿನ್ಯೂವಬಲ್ ಸೋರ್ಸಸ್ ಅಂತ. ಇದೆಲ್ಲ ಫಾಸಿಲ್ ಫ್ಯೂಯಲ್, ಇದು ಏನು ತೈಲ. ಈ ಫಾಸಿಲ್ ಫ್ಯೂಯಲನ್ನು ಬಳಸಬಾರ್ದು. ಯಾಕೆಂದರೆ ಎರಡು ರೀತಿ, ಒಂದು ಅದು ರಿನ್ಯೂವಬಲ್ ಅಲ್ಲ, ನಾನ್ ರಿನ್ಯೂವಬಲ್. ಎರಡನೇದು ಇದು ಪೊಲ್ಯೂಷನ್ನು. ಸೊ ಎಲ್ಲ ದೃಷ್ಟಿಯಿಂದ ಕ್ಲೀನ್ ಎನರ್ಜಿ ಅಂದರೆ ಸೋಲಾರು, ಆಮೇಲೆ ವಿಂಡು, ಈ ಥರದನ್ನೆಲ್ಲ ಬಳಸಬೇಕು ಅಂತ, ಇದು ಟ್ರಾನ್ಸಿಷನ್ ಇರಬೇಕು ಅಂತ, ಇದು ಗ್ಲೋಬಲ್ ಪ್ರಿನ್ಸಿಪಲ್ ಇದು. ಆದರೆ ಅದನ್ನು ಸರಿಯಾಗಿ ನಾವು ಒತ್ತು ಕೊಟ್ಟು ಮುಂದುವರೆದಿದ್ದರೆ ಈ ಒಂದು 10 ವರ್ಷದಲ್ಲಿ 20 ವರ್ಷದಲ್ಲಿ ನಮಗೆ ತೈಲನೇ ಬೇಕಾಗಿಲ್ಲ ಅನ್ನುವಂಥ ಒಂದು ಸ್ಥಿತಿಯನ್ನು ತಲುಪಬಹುದಾಗಿತ್ತು. ಇದು ಫೇಲ್ಯೂರ್ ಆಫ್ ಅಮೆರಿಕಾ, ಫೇಲ್ಯೂರ್ ಆಫ್ ಯುರೋಪ್ ಆ್ಯಂಡ್ ಫೇಲ್ಯೂರ್ ಆಫ್ ಇಂಡಿಯಾ ಆಲ್ಸೋ. ಯಾಕೆ ಅಂತಂದರೆ, ಈಗ ಸೋಲಾರ್ ಎನರ್ಜಿಯನ್ನು ನಾವು ಜನರೇಟ್ ಮಾಡಬಹುದು ಅಂತ ಆಗಿರುವಾಗ, ನೆಕ್ಸ್ಟು ನಮಗೇನಂತಂದರೆ R&D ಮೂಲಕ ನಾವು ಸಾಧಿಸಬೇಕಾಗಿದ್ದು ಸ್ಟೋರೇಜ್ ಆಫ್ ಎನರ್ಜಿ. ಈಗ ಸೋಲಾರ್ ಎನರ್ಜಿಯನ್ನು ನಾವು ಉತ್ಪಾದನೆ ಮಾಡಿದ್ಮೇಲೆ ಹಗಲೊತ್ತು ಸೂರ್ಯ ಇರುವಾಗ ಅದನ್ನು ನಾವು ಜನ್ರೇಟ್ ಮಾಡ್ಕೊಳ್ತೀವಿ. ಆಮೇಲೆ ರಾತ್ರಿ ಹೊತ್ತು ಅದನ್ನು ಬಳಸೋದಕ್ಕೆ ಸ್ಟೋರೇಜ್ ಅಂತ ಆಗಬೇಕು, ಎನರ್ಜಿ ಸ್ಟೋರೇಜ್. ಇದ್ರ ಬಗ್ಗೆ R&D ಸ್ಟಾರ್ಟ್ ಆಯಿತು. ಆದರೆ ಅದನ್ನು ಹಾಗೆ ಕುಂಠಿತವಾಗ್ಬಿಟ್ಟು ನಿಧಾನ ಆಗಿ ಇದಕ್ಕೆ ಹಲವಾರು ಲಾಬಿಗಳು. ಈಗ ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಇವೆ. ಎಲೆಕ್ಟ್ರಿಕ್ ವೆಹಿಕಲ್ಸು ನಾವು ಅಂದ್ಕೊಂಡಷ್ಟು ಹೆಚ್ಚು ಪ್ರವರ್ಧಮಾನ ಆಗಿಬಿಟ್ಟಿದ್ರೆ ಇವತ್ತು ಪೆಟ್ರೋಲ್ ವೆಹಿಕಲ್ಸೇ ಬೇಕಾಗಿರಲಿಲ್ಲ. ಸೊ ಇದೆಲ್ಲವನ್ನು ಕೂಡ ಇವಾಗ ಆಟೋಮೊಬೈಲ್ ಇಂಡಸ್ಟ್ರಿ, ಆಟೋಮೊಬೈಲ್ ಲಾಬಿ, ಈ ಎಲ್ಲ ಲಾಬಿಗಳು ಇದನ್ನೆಲ್ಲ ಮಾಡಿ ಏನಾಯಿತು, ಇದನ್ನು ತಡೆದಿದ್ದರಿಂದ ಇವತ್ತು ನಾವು ತೈಲದ ಮೇಲಿನ ಅವಲಂಬನೆ ಮುಂದುವರೆದಿದೆ. ಆ ಅವಲಂಬನೆ ಕಾರಣದಿಂದ ನಮಗೆ ಸಂಕಷ್ಟ ಬಂದಿದೆ.